صدق وأخرجني مخرج صدق واجعلني من لدنك سلطانا نصيرا. بسم الله ولجنا وبسم الله خرجنا وعلى الله ربنا توكلنا لا حول ولا قوة إلا بالله العلي العظيم. اے اللہ ہم سب کے گناہوں کو معاف فرما، ہم سب کے خطاؤں سے درگزر فرما. اے اللہ ہماری ریاست میں امن و امان کو برقرار فرما. اے اللہ جن کو بھی جو حقوق ملنا ہے اے اللہ ان تمام حقوق کے ملنے میں آسانیاں پیدا فرما. اے اللہ ہمارے یوٹی خادر صاحب شروع سے ایک اچھے مسلمان ہیں اور اپنی اولاد کو بھی اے اللہ مومن و مسلمان بنانے کی پوری فکر فرمائی ہے. اے اللہ آپ کی فکروں کو اپنی بارگاہ میں شرف قبولیت عطا فرما. اس وقت جو آپ کو منسٹری ملی ہے اس کے ذریعے ہیلتھ کے جتنے بھی اس وقت تمام انسانوں میں لوگ پریشان ہیں اس کے لیے بہتر سے بہتر کام کرنے کی توفیق عطا فرما. اے اللہ جو ہاسپٹلس ہیں وہ ہاسپٹل اچھی خدمات انجام دیں، اس لیے کہ یہیں وکٹوریا ہاسپٹل میں بیڈ بھی ملنا بڑا مشکل ہو جاتا ہے. اے اللہ اپنے پیشنٹس کو لے کر لوگ پریشان ہوتے ہیں. اے اللہ ان تمام کی خدمت کرنے کے لیے بہترین موقع ہمارے یوٹی خادر صاحب کے لیے آپ نے عطا فرمایا ہے. اے اللہ آپ کے لیے ان خدمات کو اپنی بارگاہ میں قبول فرما اور آپ کے جتنے بھی افسران ہوں گے اور جتنے بھی آوان ہوں گے پورے خلوص کے ساتھ اے اللہ پورے جذبے کے ساتھ اس شعبے میں خدمت انجام دیں. اے اللہ اسی توفیق عطا فرما. اور سب سے بڑھ کر ہمارے یوٹی خادر صاحب کو بھی اے اللہ صحت و تندرستی عطا فرما. اے اللہ پہلے ہی سے کام کرنے میں بڑا ملکہ رکھتے ہیں اور خوب جذبے سے انجام دیتے ہیں، چاہے مسلمان ہو، چاہے ہندو ہو، چاہے سکھ ہو، چاہے عیسائی ہو، ہر ایک کا خیال کر کے سب کے لیے خدمت کرنے کا جذبہ رکھتے ہیں. اے اللہ اب آپ کے لیے جو عہدہ ملا ہے اس عہدے کے ذریعے اے اللہ خوب خدمت انجام دیں اور جتنے بھی ہاسپٹلس ہوں وہ بہتر سے بہتر ہو جائیں، پورے اسٹیٹ کے ہاسپٹل بہتر ہو جائیں. اے اللہ اسی توفیق عطا فرما. اے اللہ ہم سب کے جائز مقاصد کو پورے فرما. اے اللہ ہماری اس دعا کو اپنے فضل و کرم سے اور اپنے حبیب پاک کے صدقے و طفیل قبول فرما. ربنا تقبل منا انک انت السمیع العلیم وتب علینا انک انت التواب الرحیم. صلی اللہ تعالی علی خیر خلق محمد وآلہ واصحابہ اجمعین برحمتک یا ارحم الراحمین. ಸದನದ ಉಪನಾಯಕನಾಗಿ ಮಾಡಿ ಇಡೀ ಸದನವನ್ನೇ ನಾನು ಚಲಾಯಿಸಿದ ಅನುಭವ ಇದೆ. ಇದನ್ನು ಪಕ್ಷ ಗುರುತಿಸಿಕೊಂಡು ಕಳೆದ ಸಲ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಹೆಸರು ಇವತ್ತು ಮಂತ್ರಿ ಲಿಸ್ಟಲ್ಲಿದ್ದು ಕೂಡ ನನ್ನ ಹತ್ತು ಕೇಳಿದಾಗ ಪಕ್ಷಕ್ಕಾಗಿ ತಾವು ಮಾಡಬೇಕಂತ ಹೇಳಿದಾಗ ತಕ್ಷಣ ನಾನು ಬಹುಶಃ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷ ಸ್ಥಾನ ವಹಿಸಿಕೊಂಡು 3 ವರ್ಷ ನಾನು ಕೆಲಸ ಮಾಡಿದ್ದೆ. ನಾನು ಅಧಿಕಾರ ವಹಿಸೋ ಸಂದರ್ಭದಲ್ಲಿ ಭಾಳ ಚರ್ಚೆ ಆಯಿತು. ದೊಡ್ಡ ದೊಡ್ಡ ನಾಯಕರಿರುವಾಗ ವಯಸ್ಸಿನ ಸಣ್ಣ ಯುಟಿ ಖಾದರ್ಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ರಾಜ್ಯದ ಅಲ್ಪಸಂಖ್ಯಾತರಾಗಿ ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಮಾತು ಬರುವುದಿಲ್ಲ, ಇವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಕರಾವಳಿ ಪ್ರದೇಶದವರಾಗಿ ತುಳು ಮಾತಾಡೋರಾಗಿ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿ ಭಾಳ ಚರ್ಚೆ ಇತ್ತು. ಆದರೆ 3 ವರ್ಷದಲ್ಲಿ ನಿಮ್ಮೆಲ್ಲರ ದುವಾ ಮತ್ತು ಸರ್ವ ಸಹಕಾರ ಮುಖಾಂತರ ಯಾರೂ ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ದಾರ ಅದನ್ನು ಈ ರಾಜ್ಯದ ಅಲ್ಪಸಂಖ್ಯಾತರು ಅದನ್ನು ಸಾಧ್ಯವನ್ನಾಗಿ ಮಾಡಿ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ಇದೀಗ ಎಲ್ಲವೂ ಗುರುತಿಸಿಕೊಂಡು ನನಗೆ ಆರೋಗ್ಯ ಸಚಿವನಾಗಿ ಮಾಡಿದ್ದಾರೆ. ಇದರಲ್ಲಿ ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ಕೆಲಸ ಮಾಡೋ ಜವಾಬ್ದಾರಿ ಮಗನ ಹಿರಿಯರ ಮಾರ್ಗದರ್ಶನ ಪಡೆದುಕೊಳ್ಳಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ. ಸರ್, ನಿನ್ನೆ ಅಷ್ಟೇ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೋಟಿಫಿಕೇಶನ್ ಬಂದಿದೆ, ಎಬೋಲಾ ವೈರಸ್ ಈಗ ಮತ್ತೆ ಬಂದಿದೆ ಅಂತ. ಅದಕ್ಕೆ ಈ ದೇಶದ ಆರೋಗ್ಯ ಸಚಿವರು ಕೂಡ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ತಾವು ಏನು ಕ್ರಮ ಜರುಗಿಸ್ತಾ ಇದ್ದೀರಾ? ವಾಟ್ ಪ್ರಿಕಾಷನ್ಸ್ ಇರುತ್ತೆ? ಇಲ್ಲ, ನೋಟಿಫಿಕೇಶನ್ ಬಂದಿದೆ. ಇದರ ಬಗ್ಗೆ ಅದರದಾದ ಒಂದು ತಜ್ಞ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರ ಜೊತೆ ಕೂತು ನಾನು ಚರ್ಚೆ ಮಾಡಿದ್ದೇನೆ. ನಾವು ಅದರ ಬಗ್ಗೆ ಏನು ಕೂಡ ಯಾವುದೇ ರೋಗದ ಬಗ್ಗೆ ನಾವು ಹೆದರಿಕೆ ಇರಬಾರ್ದು, ನಾವು ಜಾಗ್ರತೆಯಿಂದ ಇರಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುಂಬಾ ಔಷಧಿ ಕೊರತೆ ಕಂಡು ಬರ್ತಾ ಇದೆ, ಹಾಗೂ ICU ಆಗಲಿ ಬೆಡ್ಗಳಾಗಲಿ, ಏನು ಇನಿಷಿಯೇಟಿವ್ ತಗೊಂತೀರಾ? ನೋಡಿ, ಎಲ್ಲಿ ಡಿಮಾಂಡ್ ಜಾಸ್ತಿ ಇರ್ತದೆ
ಅಲ್ಲಿ ಸಮಸ್ಯೆಗಳು ಬರ್ತದೆ. ಈ ಪ್ರೈವೇಟ್ ಆಸ್ಪತ್ರೆಯಲ್ಲಿ 100 ಬೆಡ್ ಆದರೆ 101ನೇ ವ್ಯಕ್ತಿ ಹೋದರೆ ಇಲ್ಲಿ ಬೆಡ್ ಇಲ್ಲ ಅಂದರೆ ಹೊರಗೆ ಕಳಿಸ್ತಾರೆ. ಹೌದು. ಅಂದರೆ ಪ್ರೈವೇಟ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 300 ಬೆಡ್ ಇದ್ದರೆ ಅಲ್ಲಿ 302 ಪೇಷಂಟ್ ಬಂದರೆ ಅವರು ಹೊರಗೆ ಕಳಿಸಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಇಲ್ಲಿ ಸೈಡಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕು. ಮತ್ತೆ ನನಗೆ ಈ ಮೆಡಿಸಿನ್ಗೆ ಸಂಬಂಧಪಟ್ಟಾಗೆ ಈಗ ನಾನು ಮಾಹಿತಿ ಪಡ್ಕೊಂಡಿದ್ದೇನೆ. ಅಂಥದ್ದೇನಾದರೂ ಕೊರತೆ ಇದ್ದರೆ ಅದು ಕೊರತೆ ಆಗದ ರೀತಿಯಲ್ಲಿ ನಾನು ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಬರೀತಾರೆ ಸರ್. ಬರೆದಾಗ ಅಲ್ಲಿ ಸ್ಲಿಪ್ ತೊಗೊಂಡೋದಾಗ ಬರೀ 1 ಮೆಡಿಸಿನ್ ಇರುತ್ತೆ, ಮತ್ತೆ 8 ಮೆಡಿಸಿನ್ ಇರಲ್ಲ, 6 ಮೆಡಿಸಿನ್ ಇರಲ್ಲ, ಎಲ್ಲ ಹೊರಗಡೆ ತೊಗೊಳ್ಳಿ. ಅದೇ ಅದು ಒಂದು ಆಸ್ಪತ್ರೆ ಅಂತ ಹೇಳಿ ಈ ರಾಜ್ಯ ಎಲ್ಲ ಆಸ್ಪತ್ರೆ ಆಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾವ ಆಸ್ಪತ್ರೆಯಲ್ಲಿ ಇದೆ ನಮ್ಗೆ ರೈಟಿಂಗ್ ಕೊಟ್ಟರೆ ಅದರ ಎನ್ಕ್ವೈರಿ ಮಾಡಿ ಏನು ಪ್ರಾಬ್ಲಮ್ ಅಂತ ನೋಡಿ ಅದಕ್ಕೆ ನಾವು ಪರಿಹಾರ ಕಾಣ್ತೇವೆ. ಸರ್, ವ್ಯವಸ್ಥೆಗಳ ಬಗ್ಗೆ ಮಾತಾಡೋದಾದ್ರೆ ಈ ಗ್ರಾಮೀಣ ಪ್ರದೇಶ ಹಾಗೂ ನಗರ ಪ್ರದೇಶ ನಾವು ನೋಡೋದಾದ್ರೆ ಸರ್ಕಾರ ಕೊಡೋ ಬಜೆಟ್ ಇಡೀ ರಾಜ್ಯ ಕೊಡುತ್ತೆ. ಆದರೆ ನಿಮ್ಮ ಇಲಾಖೆಗಳು ಹೇಗಿದೆ ಅಂದರೆ ಅರ್ಬನೈಸೇಷನ್ ಬಜೆಟ್ ಕೊಡ್ತಾರೆ. ಈ ಗ್ರಾಮೀಣ ಪ್ರದೇಶದ ಆಸ್ಪತ್ರೆಗಳಲ್ಲಿ ಯಾವುದೇ ಒಂದು ತಂತ್ರಜ್ಞಾನ ಆಗಲಿ ಯಾವುದೇ ಥರ ಇರೋದಿಲ್ಲ. ಆರೋಗ್ಯಶ್ರೀ ಮತ್ತೆ ಆಗಿದೆ 2ನೇ ಬಾರಿಗೆ. ವಾಟ್ ರೆವಲ್ಯೂಷನ್ ತಗೊಂಡು ಬ್ರಿಂಗ್ ಇನ್ ಸಿಬ್ಬಂದಿಗಳ ಕೊರತೆನೂ ಸಹ ತುಂಬಾ ಕಮ್ಮಿ. ಈಗ ನೋಡಿ, ನಮಗೆ ಮಿಷಿನ್ ಬಿಲ್ಡಿಂಗ್ ಸರ್ಕಾರಕ್ಕೆ ಎಷ್ಟು ಬೇಕಾದ್ರೂ ಕಟ್ಬೋದು. ಆಸ್ಪತ್ರೆ ಕಟ್ಟಲಿಕ್ಕೆ ಸುಲಭ, ಆಸ್ಪತ್ರೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಭಾಳ ಕಷ್ಟ ಇದೆ. ಅದು ಎಸ್ಪೆಷಲಿ ಗೌರ್ಮೆಂಟ್ನವ್ರಿಗೆ ಮತ್ತು ಕಷ್ಟ ಇದೆ. ಯಾಕೆ ಡಾಕ್ಟರ್ಸ್ನ ಕೊರತೆ ಭಾರತದಲ್ಲೆಲ್ಲ ವಿಶ್ವದೆಲ್ಲ ಕಡೆ ಇವತ್ತು ಇದೆ. ಅದಕ್ಕಾಗಿ ಅವತ್ತು ನಮ್ಮ ಆರೋಗ್ಯ ಸಚಿವನಾಗಿದ್ದಾಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಒಂದು ಆಸ್ಪತ್ರೆ ಬರಬೇಕಂತ ಹೇಳಿ ಕೊನೆ ಮನೆ ಮುಖ್ಯ ಚರ್ಚೆ ಮಾಡಿಕೊಂಡು ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ಸಂಖ್ಯೆ ಜಾಸ್ತಿ ಇವತ್ತು ಆಗಬೇಕಂತೇಳಿ. ಡಾಕ್ಟರ್ ಆದರೂ ಕೂಡ ಸರ್ಕಾರಿ ಸೇವೆಗಳು ಮತ್ತು ಕಡಿಮೆ ಆ ಮನೋಭಾವ ಬಹಳ. ಯಾಕೆ ಅವರಿರುವಂಥ ಟ್ಯಾಲೆಂಟ್, ಅವ್ರಿಗಿರುವಂಥ ಆಲೋಚನೆ ದೇ ವಾಂಟ್ ಎಕ್ಸ್ಪ್ಲೋರ್ ಫಾರ್ ದಿ ವರ್ಲ್ಡ್. ಬರೀ ಸರ್ಕಾರ ಲಿಮಿಟಿಗೆ ಬಂದು ನಾವು ನಿಲ್ಬೇಕಂತೇಳಿ ಅದು ಮೈಂಡ್ ಸೆಟ್ ಬಹಳ ಕಡಿಮೆ ಇದೆ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಬೇಗ ಬಂದು ಸೇರ್ತಾ ಇದ್ರು, ಯಾಕೆ ಅವಾಗ ಔಟ್ಸೈಡ್ ಅವಕಾಶ ಇರಲಿಲ್ಲ. ಈಗ ಅಲ್ಲಿಗಳು ಹೊಸ ಆಸ್ಪತ್ರೆಗಳು ಯೂನಿವರ್ಸಿಟಿ ದೇ ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ನಮಗೆ ಮ್ಯಾನ್ ಪವರ್ ಕೂಡ ಅಷ್ಟೇ ಇವತ್ತು ಬೇಕಾಗುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಸೊ ಇದನ್ನು ನಾವು ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೆ. ಅದಕ್ಕಾಗಿ ನಾನು ನಿನ್ನೆ ಮೀಟಿಂಗ್ ಮಾಡಿ ಹೇಳಿದ್ದೇನೆ, ಹೂ ಎವರ್ ವಾಂಟ್ಸ್ ಟು ಜಾಯಿನ್ ಗೌರ್ಮೆಂಟ್ ಸರ್ವಿಸ್ on contact basis. On contact, please come and join. Okay. Within 1 week, we'll give the order. 1 week with 60,000 of the salary. Okay, sir. One important question is consecutive governments in Karnataka we have seen when it comes to matter of healthcare, the budget allocation that gives is too meager, and that it is very difficult for you even to manage whether the facilities, like how my friend was asking about the shortage of medicine, the shortage of this manpower and all those things. Now this new government under D.K. Shivakumar is coming. Are you going to ask D.K. Shivakumar to increase the budget side, because that's more important for you? See, the budget allocation is in limitations only, because every section of the system should be taken care within what is our revenue receipt and what is our expenditure. Depends on that only they have to do. ನಮ್ಮ ಟೋಟಲ್ ಇನ್ಕಮ್ ವರ್ಷಕ್ಕೆ ನಮ್ಗೆ ಎಷ್ಟು ಎಲ್ಲ ಇನ್ಕಮ್ ಬರ್ತದೆ ಟ್ಯಾಕ್ಸ್ ಅದರಿಂದ, ಮತ್ತು ನಾವು ಎಷ್ಟು ವರ್ಷಕ್ಕೆ ಖರ್ಚಾಗ್ತದೆ, ಖರ್ಚಿನಲ್ಲಿ ನಮ್ಮ ಸ್ಯಾಲರಿ 60% ಆಫ್ ದಿ ಬಜೆಟ್. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.